ಕುಂಬಿನಿಯ ಇಷ್ಟಾರ್ಥ ಸುರ ಸಂಪನ್ನಗೆ ದೀಪ್ತಿ ಮಣಿಮುಗುಡ ವರ್ಧನೆಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಹೆಣೆಹಿದರೆ ಎನಗೆ ಸುರಸಿಂಧೂತನಯ ಗುರವಂದ್ಯ ವಿನಯ ಸಾಟಿ ಇರುವರೆ ಹೇಗೆ ಸರಿ ಸಾಟಿ ಇರುವರೆ ಬೇ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಸೌರ್ಯದಿ ಏಕೈಕ ದೊರೆ ಹೆರಿತಿ ಮಾಡುತ್ತೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಸೌರ್ಯದಿ ಏಕೈಕ ದೊರೆ ಹೆರಿತಿ ಮಾಡುತ್ತೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇ ಭೀಮ ಗುರುದೋಳಾದಿಗಳಿರಲು ಸೌರ್ಯದಿ ರಣಗಳು ರಿಪುಗಳ ಒದಿಸದೆ ಬಿಡುವನೆ ಈ ಭೀಮ ಗುರುದೋಳಾದಿಗಳಿರಲು ಸೌರ್ಯದಿ ರಣಗಳು ರಿಪುಗಳ ಒದಿಸದೆ ಬಿಡುವನೆ ಈ ಮಾವಸ ಕೊನೆ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಸ ಕೊನೆ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನು ಅವರನ್ನು ಒದಿಸದಿರುವನೆ ಅನುಜ ದುಶ್ಯಾಸನು ಅವರನ್ನು ಒದಿಸದಿರುವನೆ ಈಗಿರುವಲ್ಲಿ ಸಾಟಿ ಇರುವರೆ ಹೇಗೆ ಸರಿ ಸಾಟಿ ಇರುವರೆ ಬೇ ಸಾಟಿ ಇರುವರೆ ಹೇಗೆ ಸರಿ ಸಾಟಿ ಇರುವರೆ ಬೇ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಸೌರ್ಯದಿ ಏಕೈಕ ದೊರೆ ತೆರೆಸಿ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಸೌರ್ಯದಿ ಏಕೈಕ ದೊರೆ ಎನಿಸಿ ಬಾಳು ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯದ ಸಹಾಯವೂ ಇಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡು ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ಎಷ್ಟೊಂದು ಅರಣ್ಯದಲ್ಲಿ ಅನಾಗರಿಕರಂತೆ ವರ್ತನೆ ಮಾಡಿಕೊಂಡ್ರು ಅವರ ಹಟ್ಟಾಸವು ಎಷ್ಟರ ಮಟ್ಟಿಗೆ ನೋಡಿದ್ರ ರಾಜವ ದುಡೇನೋ ತಡ ಮಾಡದೆ ಕೊಡು ರಾಜವನು ಕೊಡದಿಯ ರಾಜವ ಒಡೆದೆಯೋದವೋ ಕೊಡದಿಯ ರಾಜವ ಒಡೆದೆಯೋದವೋ ತಡ ಮಾಡದೆ ನೀ ಕೊಡು ರಾಜವನು ತಡ ಮಾಡದೆ ನೀ ಕೊಡು ರಾಜವನು ಕೊಡದಿಯ ರಾಜವ ತಡಬೋಲಿಯೇನೋ ಮಾಡದೆ ನೀ ಕೊಡು ರಾಜವನು. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವಂತನಾಗು, ಇಲ್ಲವಾದರೆ ಯುದ್ಧವೇ ಸಿದ್ಧವಾಗುವುದು. ಆತ ಏನು ಹೇಳಿದ್ರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷರಿ ಸೈನ್ಯದಲ್ಲಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಬದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಸಜ್ಜು ಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ನಮ್ಮ ಪಾಂಡವರ
ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪಸಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ರಾಜೇಂದ್ರ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಮಹಾಬಳಿಗಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮ ಬರುತ್ತಿರುವರು. ಯಾರು? ಪುರುಷೋತ್ತಮನೇ ಹೊರಳಿ. ರಾಜಾದಿರಾಜನು ಪೂರ್ವಶ್ರೇಷ್ಠನಾದ ನಾನಿರುವಲ್ಲಿ ನೇರವಾಗಿ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿಪುತ್ರ ವಿದುರನ ಮನೆಯನ್ನು ಆಶ್ರಯಿಸಿದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರೋರು? ಓ ದಾಸಿಪುತ್ರ ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆ? ಅದನ್ನು ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸುಮ್ಮನೆ ಬಾಯಿ ಮುಚ್ಚಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಿತವಾಗುತ್ತಿರುವುದು. ಸಕಲ ವೀರನ ಪರಿವೃತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿಧರು ಪೂಜ್ಯರು ಹಿರಿಯರು ಎಂದು ಸಹನೆಯಿಂದ ಮಾತ್ರಕ್ಕೆ ರಾಜಸ್ಥಾನ ಮರ್ಯಾದೆ ಅರಿಯದೆ ಮಿತಿಮೀರಿ ಮಾತನಾಡುತ್ತಿರು. ಈತನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ವಿದುರ, ಮೋಚ್ಚ ಬಾಯಿ ವಿದುರ, ಮೋಚ್ಚ ಬಾಯಿ ವಿದುರ, ಮೋಚ್ಚ ಬಾಯಿ ವಿದುರ. ಅಗ್ರಜ, ಸಹೋದರ, ದುರುಳ ನಿನ್ನಯ ಬೆರಗು ಮಾತಿಗೆ ಮರಳರಾಗುವ ಅರಸರಲ್ಲವೋ? ದುರುಳ ನಿನ್ನಯ ಬೆರಗು ಮಾತಿಗೆ ಮರಳರಾಗುವ ಅರಸರಲ್ಲವೋ? ಮೋಚ್ಚ ಬಾಯಿ ವಿದುರ. ವಿದುರ, ಕೆಟ್ಟ ದ್ರೋಹಿಗಳ ಹುಟ್ಟ ನಡಗಿಸೆ, ಕೆಟ್ಟ ದ್ರೋಹಿಗಳ ಹುಟ್ಟ ನಡಗಿಸೆ ಮೆಟ್ಟಿ ಮೆರೆಯುವೆ ಧರೆಯೊಳಗೆ, ಮೆಟ್ಟಿ ಮೆರೆಯುವೆ ಧರೆಯೊಳಗೆ, ನೋ ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಮೋಚ್ಚ ಬಾಯಿ ವಿದುರ, ಮೋಚ್ಚ ಬಾಯಿ ವಿದುರ, ಮೋಚ್ಚ ಬಾಯಿ ವಿದುರ. ಎಲ್ಲವೋ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡು. ಎಲ್ಲವಾದರೆ ಅನರ್ಥವಾದೀತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ, ಅವಿವೇಕಿ! ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯನೀತಿಯನ್ನು ಎಳೆಯೇ ತೀರಬೇಕು. ಪಾಪಿ! ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜೈದಾಡುತ್ತಿರುವ ನಿನ್ನ ನಾಲಿಗೆ ಸಿಡಿದು ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಮಹಾಪ್ರತಿಜ್ಞೆಯಂತೆ ಅವನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲಿಟ್ಟಿದ ಈ ಧನುಸ್ಸನ್ನು ಈಗಲೇ ಮುರಿದು ಹಾಕುವೆನು. ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈತನೋರ್ವನು ಧನುರ್ಧಾರಿಯಾಗಿ ನಿನ್ನ ಸಂಗಡ ಇದ್ದಿದ್ದರೆ ನಿನ್ನನ್ನು ಜಯಿಸುವವರು ಯಾರಿದ್ದರು? ಕಾರಣ ಈ ವಿಧನ ಗೊಡ್ಡು ಬೆದರಿಗೆ ನೀನು ಸಹ ಎದುರುವೆಯಾ? ದುರದೋಳ್ ಪಾರ್ತನ ಶಿರವಂ ತರಳಿ ಗುರುಳಿ ಬೆನೆನತಂ ತಪತವನಾಂತೋ ಮಹೇಶ್ವರ ಕುವರನ ಮೆಚ್ಚಿಸಿ, ಮಹೇಶ್ವರ ಕುವರನ ಮೆಚ್ಚಿಸಿ ಹೊರ ಚಾಂಪವಂತ ನಿನಗೆ ಸಮನ್ಯಾರಿಹರೇ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಆತನ ಬಿಲ್ಲಿಂದ ಆಗತಕ್ಕದ್ದೇನಿದೆ? ಈಗ ಎಲ್ಲರೂ ಕೇಳಿ. ಭೂತನಾಗಿ ಬರುತ್ತಿರುವ ಶ್ರೀ ಕೃಷ್ಣನಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದೆ ಆದಲ್ಲಿ ಅಂತವರು ಕೂಡಲೇ ಸಭೆಯಿಂದ ಆಚೆಗೆ ದೂಡಬೇಕಾಗುವುದು. ಎಚ್ಚರಿಕೆ! ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧ್ಯಕ್ಷರ ಪಟ್ಟಿಯನ್ನು ಸಿದ್ಧವಾಗಿರುವುದೇ? ಇದು ಸಿದ್ಧವಾಗಿರುವುದು, ತೆಗೆದುಕೊಳ್ಳಿ. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನಲ್ಲಿ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಪರಮಾತ್ಮನಿಗೆ ನಮಸ್ಕರಿಸಬೇಕು. ಆಹಾ, ಈ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಕುಳಿತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿದ್ದರು. ಈ ದುರ್ಯೋಧನನು ನೋಡಿದವನ ಹಾಗೆ
ಅಧಿಕಾರದ ಮದದಿಂದ ಕುಳಿತಿರುವನಲ್ಲ. ಇರಲಿ, ಒಮ್ಮೆ ನನ್ನ ಪಾದದಿಂದ ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಕ್ಷಣಕಾಲ ಜಾಗೃತಳಾಗು. ಆಹಾ ಚಕ್ರವರ್ತಿ, ದೂತನಾಗಿ ಬಂದ ನನಗೆ ನೀನು ನಮಸ್ಕರಿಸುವುದೇ? ಚಚೈ, ಸಾರ್ವಭೌಮರು ನೀರು ಬಂದರೋ ಅಥವಾ ಗಾಳಿಯಲ್ಲಿ ತೇಲಿ ಬಂದರೋ? ಆಹಾ ಚಕ್ರವರ್ತಿ, ದೂತನಾಗಿ ಬಂದ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೆಂದು ಪರಿಶೀಲಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಯನ್ನು ಹೆಮ್ಮೆ ಪಡಬೇಡ. ಬಂದಿದ್ದಾಯಿತು, ಈ ಪೀಠವನ್ನು ಅಲಂಕರಿಸು. ಆಗಬಹುದು. ನಿನಗೆ ಕೃಷ್ಣ, ಸದಾ ಗೋಪಿಕಾಸ್ತ್ರೀಯರೊಡನೆ ಇರುವ ನಿನಗೆ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇರುತ್ತದೆ. ಸಹೋದರ ದುಶ್ಯಾಸನ, ಅಗ್ರಜ, ಹಳೆಯಲ್ಲಿ ನರ್ತನ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕರುಣಾಳು ಕುರುಭೂ ರಾಜೇಶ್ವರ, ರಿಪು ಭಯಂಕರ ರೂಪ ಮನೋಗರ, ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಗರ, ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನಾಗಿದ್ದಿ ಚತುರಾಗ ಭಾರಿ ದೇವಿಯ ಪ್ರೀತಿಯ ಕುಬರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಕುರುಭೂಪರಾಜೇಶ್ವರ. ನೀಲವರ್ಣದಗಿ ಚೆಲುವ ಕೃಷ್ಣ, ಕೊಳಲನಾದದೆ ಜಗದ ಜನರ ಮರುಳುಗೊಳಿವ, ನೀಲವರ್ಣದೈ ಚೆಲುವ ಕೊಳಲನಾದದೆ ಜಗದ ಜನರ ಮರುಳು ಕೊಳಿಪ ಹರಿ, ಗೋವರ್ಧನ ಗಿರಿದಾರಿ, ವಸುದೇವ ಕಂದ ಮುಕುಂದ, ಇದೋ ನಿನಗೆ ಈ ರಾಜಸಭೆಯ ನರ್ತಕಿಯರ ನಮನ.
ನಮನ ನರ್ತಕಿಯರೇ, ಏನು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುಬೈರಿ ನಮ್ಮ ಅಸ್ಥಿರಪುರದೊಡೆಯ ಗದದಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರಿದರೆಯು ಇವನಿಗೆ ಸಾಟಿ ಯಾರಿಗರಿದರೆಯು ಇವನಿಗೆ ಸಾಟಿ ಯಾರಿಗರಿದರೆಯು ಛಲದಲ್ಲಿ ಬಲದಲ್ಲಿ ಸರಿದಾಟಿ ಯಾರಿಗರಿ ಛಲದಲ್ಲಿ ಬಲದಲ್ಲಿ ಸರಿದಾಟಿ ಯಾರಿ ಛಲದಲ್ಲಿ ಬಲದಲ್ಲಿ ಸರಿದಾಟಿ ಯಾರಿಗ ಕರುಣಾಳು ಕುರುಗೋಪರಾಜೇಶ್ವರ ತಗದೆ ಮೆದಕ ಜಣ ತಗದೆ ಮೆದಕ ಜಣ ತಗದೆ ಮೆದಕ ಜಣ ದಾಮ್ 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 ತಕದಿ ಮಿದಕ ಜನು ತಾಮ್ 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 ತಕದಿ ಮಿದಕ ಜನು ತಾಮ್ 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 ತಕದಿ ಮಿದಕ ಜನು ತಕದಿ ಮಿದಕ ಜನು ತಕದಿ ಮಿದಕ ಜನು ತಕದಿ ಮಿದಕ ದಿತ್ತಗನ ಗಜಂ ಗಜಂ ದರಿದಗ ದಿತ್ತಗನ ಗಜಂ ಗಜಂ ದರಿದರಿದ ಗಜನು ತಗಿಟ ತದಿ ಮಿದಕ ಜನು ದರಿದ ಗಜನು ತಗಿ ತದಿ ಮಿದಕ ಜನು ದಿತ್ತಗನ ಗಜಂ ಗಜಂ ದರಿದಗ ದಿತ್ತಗನ ಗಜಂ ಗಜಂ ದರಿದ ದಿತ್ತಗನ ಗಜಂ ಗಜಂ ದರಿದಗ ದಿತ್ತಗನ ಗಜಂ ಗಜಂ ದರಿದಾಂಗಿಡದ ಗದರ ಗಿಡದ ಗದ ಧೀಂಗಿನ್ನದ್ದು ಅಂತ ಗಿಡದ ಗದರ ಗಿಡದ ಗದ ಧೀಂಗಿನ್ನ ತಗದಿ ಮಿದಕ ಜನು ತಗದಿ ಮಿದಕ ಜನು ದಿ ಮಿದಕ ಜನು ದಿ ಮಿದಕ ಜನು ತಗದಿ ಮಿದಕ ಜನು ತಗದಿ ಮಿದಕ ಜನು ತಗದಿ ಮಿದಕ ತಚ್ಚಂ ತಕಚಂ ತಕಚಂ ತದಿಗಿನ 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 ಕದಚ್ಚಂ ತಕಚಂ ತಕಚಂ ತದಿಗಿನ 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 ಕದಚ್ಚಂ ತಕಚಂ ತಕಚಂ ತದಿಗಿನ 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 ಕರುಣಾಳು ರಾಜೇಶ್ವರ 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 ಬಲೆ ಬಲೆ ನರ್ತಕಿಯರೇ, ಮುರಾರಿ, ಸಭೆಗೆ ಬಂದ ಉದ್ದೇಶ ಎಂಬುದನ್ನು ನೀವು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯ ಆಚಾರ್ಯರೇ, ಕುರು ಹೃದರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈಗ ನೀವು ಆ ರೀತಿ ಮಾಡದೆ ಹೋದಲ್ಲಿ ಮುಂದಾಗುವ ಅನರ್ಥಗಳಿಗೆ ನೀವೇ ಕಾರಣರು. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಲ್ಲದೆಂಬುದನ್ನು ತಿಳಿಯಿರಿ. ಕಪಟ ದ್ವೈತದಲ್ಲಿ ಪರಾಜಿತರಾದ ಮೇಲೂ
ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರ್ಯವನ್ನು ಮರೆಯಲು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯುತ್ಯ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂತಹ ಮಹಾಪಾಪವನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಸಭಾಸದರೇ, ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತದಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ತೋಯಿಸುವಿರೋ? ಇವೆರಡರಲ್ಲಿ ಯಾವುದಾದರೂ ಒಂದು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದು. ದುರ್ಯೋಧನ, ಸರ್ವಜ್ಞನಾದ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಶ್ರೀಹರಿಯು ಸಭೆಯಲ್ಲಿ ತಿಳಿಸಿದ ವಿಚಾರವು ನಿಮ್ಮೆಲ್ಲರಿಗೂ ತಿಳಿದಂತಿರುವಾಗಿರುವುದು. ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ಇಟ್ಟಿರುವ ರಾಜಕಾರ್ಯವು ಎಲ್ಲರಿಗೂ ತಿಳಿದಿರುವ ವಿಚಾರವೇ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆನಂದಿಸು. ಇದೇ ನನ್ನ ಸಮ್ಮತ. ಕೇತಕ್ಕೆ ಅನುಜರ ಬಿಡು ಬಂತ ಸುಯೋಧನ, ಕೇತಕ್ಕೆ ಅನುಜರ ಬಿಡು ಬಂತ ಸಲ್ಲದು ವೈರವು ಸಾಧಿಸದಿರು ಜಲವ ಸಾಧಿಸದಿರು ಜಲವ ಕೇತಕ್ಕೆ ಅನುಜರ ಬಿಡು ಬಂತ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ ರಾಜ್ಯವನಿಂದು ಸುಖದಿ ಬಾಳು ರಾಜ್ಯವನಿಂದು ಸುಖದಿ ಬಾಳು ಕೇತಕ್ಕೆ ಅನುಜರ ಬಿಡು ಬಂತ ಬಿಡು ಬಂತ ಬಿಡು ಬಂತ. ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹರ ಆದೇಶವು ನನ್ನ ಉದ್ದೇಶವು ಒಂದೇ. ಆದ್ದರಿಂದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ವಿದುರ ಚಿಕ್ಕಪ್ಪ. ನಮಗೆ ಉಪದೇಶ ಮಾಡುವುದು ನೀವು ಒಬ್ಬರೇ. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ? ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ನೀನೀಗ ರಾಜ ಮತದಿಂದ ಗರ್ವಿತನಾಗಿರುವೆ, ಯೌವನ ಮತದಿಂದ ಗರ್ವಿತನಾಗಿರುವೆ. ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದರೂ ಹೇಳಿದೆ, ನಿನ್ನ ತಂದೆ ಪಿತಾಮಹ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಏನನ್ನು ಹೇಳಲಾರೆ. ನೀನು ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ನಿರಾಕರಿಸಬೇಡ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರು ಹೇಳಲಿಲ್ಲಬೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನ ಮೇಲೆ ದ್ವೇಷ ಕಾಡುವುದು ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪಕ್ಷಪಾತಿಯಾದ ನೀನು ನಿನ್ನ ಹುಟ್ಟು ಗುಣಕ್ಕನುಸಾರವಾಗಿ ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೂ ನಿನ್ನ ಮರಳು ಮಾತಿಗೆ ಬಡಂಬಡುವ ಬುದ್ಧಿಹೀನನು ಈ ದುರ್ಯೋಧನಲ್ಲ. ಇದು ಕ್ಷತ್ರಿಯನ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆ. ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ?
ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುರಾಭಿಮಾನದ, ದುರಾಶ್ರಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ ಆಗಲ್ಲ. ಕೇಳು ಕೃಷ್ಣ, ಈ ಕೌರವೇಶ್ವರನ ಸದೆ ಪಡೆಯಬೇಕಿದ್ದಲ್ಲಿ ನಿನ್ನ ಬಂಡ ಭೀಮ ಅದು ದುರಾಗ್ರಹ. ಲೋಕೈಕ ಮಿತ್ರನಾದ ಲೋಕೈಕ ಕರ್ಣನಾದ ನನ್ನ ಮಿತ್ರನಾದ ಕರ್ಣನನ್ನು ವಧಿಸಬೇಕಂದ್ರೆ ನಿನ್ನ ಪಾರ್ಥ ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದ್ರಲ್ಲಿ ಪಾಂಡವರು ಅದು ದುರಾಶಯ, ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನ ಪುಡಿಗೈದು ವರದ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕಿದ್ದರು ನಿನ್ನ ಪಾಂಡವರು ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಶೀಲರು ನಿನ್ನೆ ಹೆಮ್ಮೆ ಪಡುತ್ತಿದ್ದರು ನಿನ್ನ ಪಾಂಡವರು ಅದು ದುರಾಗ್ರಹ, ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಹೇಳಿದರು ಈ ಕೌರವೇಶ್ವರನ ಛಲವು ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಏನು ಪ್ರಯೋಜನ ಇಲ್ಲ. ನಡೆ, ಹೊರಟು ಹೋಗು. ಅಗ್ರಜ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಎಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಮದಂಬರನಿ ಪಾಂಡವರ ಮದವ ಮುರಿವೆ ನೀಕ್ಷಣ. ಅಗ್ರಜ, ಮದಂಬರನಿ ಪಾಂಡವರ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಕುಂಡರನ್ನು ಛೇದಿಸಿ ಚಳದಿ ಜಯಿಸಿ ಬರುವೆನ. ಕುಂಡರನ್ನು ಛೇದಿಸಿ ಚಳದಿ ಜಯಿಸಿ ಬರುವೆನ. ಮುದಡಿ ಬರುವ ಅದಮರನ್ನು ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಹಾಕಲು ಈ ದುಶ್ಯಾಸನು ಸದಾ ಸಿದ್ಧವಾಗಿರುವೆನು. ನಿನ್ನ ಪಾಂಡವರ ಸೇನ ಸಮುದ್ರವನ್ನೇ ಕಾಲಕ್ಕೆ ಬಿಡುವಂತ ಗಂಡುಗಲಿಗಳು ನಾವೆಂದು ತಿಳಿ. ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿಮ್ಮ ಪುಂಡುತನ ಎಂದಿಗೆ ಮುಗಿಯಿತು. ಹೋಗು, ಸಮರೇ ಸಿದ್ಧ. ಯದುಪತಿ, ದುರ್ಯೋಧನರ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ದುರುಳ ಪಾರ್ಥನ ಶಿರವನ್ನು ಹರಿಯುವ ತನಕ ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದು ರಾಧೇಯನ ಪಂಥ. ಕೃಷ್ಣ, ಚಲಿಸದು ರಾಧೇಯನ ಪಂಥ. ವ್ಯರ್ಥ ನುಡಿಗಳಿಂದ ಮತಿಗೆಟ್ಟಿ ನುಡಿದಿರೇಕೆ, ಮತಿಗೆಟ್ಟು ನುಡಿದಿರೇಕೆ ಮಹಾರಥಿಕರಂದೆನಿಸಿ. ದುರುಳ ಪಾರ್ಥನ ಶಿರವ ಹರಿವ ತನಕ. ಕೃಷ್ಣ, ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಅಂಗಾಧಿಪಗೆ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿರುವ ಈ ವಯೋವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ವಂಶವನ್ನೇ ನಾಶಪಡಿಸಲು ಹೊರಟಿವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಕರ್ಣ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ.
ಯದುಪತಿ ಪಾಂಡು ತನಯರ ಹಿತವನ್ನು ಬಯಸಿ ಪಾಂಡು ತನಯರ ಹಿತವನ್ನು ಬಯಸಿ ಸಂಧಿಯ ನಾಟಕ ಆಡಲೆಂದು ಬಂದೆಯ ಕೃಷ್ಣ ಸಂಧಿಯ ನಾಟಕ ಆಡಲೆಂದು ಬಂದೆಯ ಸಲ್ಲದು ನಿನಗೆ ವಲ್ಲಭನೇ ಯದುಪತಿ ಹಠವಂತರು ನಾವು ದಿಟ ಬಿದ್ದು ತಿಳಿಯೇ ಹಠವಂತರು ನಾವು ದಿಟ ಬಿದ್ದು ತಿಳಿಯೇ ಯದುಪತಿ ಹಠವಂತರು ನಾವು ಕೃಷ್ಣ 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 ಹಠವಂತರು ನಾವು ದಿಟ ಬಿದ್ದು ತಿಳಿಯೇ ಹಠವಂತರು ನಾವು ದಿಟ ಬಿದ್ದು ತಿಳಿಯೇ ರಣಗಳು ಪಾಠನ ಸಿರ ಕಣಿದಿಡುವೆ ಕೃಷ್ಣ ರಣಗಳು ಪಾಠನ ಸಿರ ಕಣಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ ಕೃಷ್ಣ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಿ ಬಂದಿರುವೆ ಅಲ್ಲವೇ ಈ ನಿನ್ನ ಧರ್ಮಕ್ಕಿಂತಲೂ ಆ ನನ್ನ ಸ್ವಾಮಿಗಾಗಿ ನನ್ನ ತನು ಮನ ಧರ್ಮಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು ಯದುಪತಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ ಫಲೇ ಫಲೇ ಅಂಗಾಧಿಪತಿ, ನಿನ್ನ ದರ್ಪದ ನುಡಿಗಳಿಂದ ಯಾದವ ಗ್ರಹಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತರುಗಳಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ದುರ್ಯೋಧನ, ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮಿ ಸಜೈಸಿ ದುರಾತ, ಭಾರತ ಭೂಮಿ ಸಜೈಸಿ ದುರಾತ, ಸಮಾನ ಗೌರ್ಯಗಾಹದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾತ, ಜೈಸಿ ದುರಾತ. करे सिगनी अनुजागरा, करे सिगनी अनुजागरा, करे ने तू जाती पड़ी चुकया मेरा, करे ने तू जाती पड़ी चुकया मेरा. वैरवन्ने नीगिनी सैरणೆಯ ತಾಳೆ, ವೈರವನ್ನೇ ನೀಗಿನಿ ಕೈರಣೆಯ ತಾಳೆ. ಬಾಳೈ ಬಲು ಧರ್ಮ ನುರಿತ ಸುಗುಣ ಚರಿತ ಕರುಣ ಮರಿತ ಪರಗುಣೆಸುತ್ತ, ಬಾಳೈ ಬಲು ಧರ್ಮ ನುರಿತ ಸುಗುಣ ಚರಿತ ಕರುಣ ಮರಿತ ಪರಗುಣೆಸುತ್ತ. ಮೊರೆಯೊದರೆಯ ಭಾರತ ಭೂಮಿ ಸಜೈಸಿ ದುರಾತ, ಸಮಾನ ಶೌರ್ಯ ಸಾರು ವಿರಾಜಿಸುವ ಸಹೋದರ
ದುರ್ಯೋಧನ, ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಮ್ಮೆ ದೃಷ್ಟಿಸಿ ನೋಡು. ಕೇವಲ ನಿನ್ನ ಒಬ್ಬನ ಇದಕ್ಕಾಗಿ ಇಡೀ ಕುರುಕುಲವನ್ನೇ ಧ್ವಂಸಪಡಿಸುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಪ್ರೀತಿ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಅಲ್ಪ ಪ್ರಯತ್ನದಿಂದ ಮಹಾಫಲ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮೆ ಭಿಕ್ಷೆ ಬೇಡುವರು, ಮಿತ್ರರು ಪುಲಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲೇ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಕೊಡದಿದ್ದರೋ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ್ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಯಾರ ಸಲುವಾಗಿ? ನಿಮ್ಮ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇದೋ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆ, ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನೋ ಎದುರಂದನ? ಪಾಂಡವರು ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡುವುದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಧರ್ಮವಿಹುದೇ ಹೇಳಿ ಪಾಂಡವರು ಕೃಷ್ಣ ದುರ್ಯೋಧನ, ಶಾಸ್ತ್ರ ಧರ್ಮವಿಹುದೇ ಹೇಳಿ ಪಾಂಡವರು ರೂಢಿ ಒಳಗವರೆನಿತು ಶ್ರೇಷ್ಠರೆನಿಬರೇ. ಮೂಢತನವಿದಲ್ಲವೇ ಸಂಧಿಯ ಬಯಕೆ? ಅರಿತು ನೀನಿದನೆಲ್ಲವ ಭ್ರಾಂತಿ ಮೂಡಿಕೆಯೋ ಮುಕುಂದ. ಪಾಂಡವರು 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 ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಈ ವಿಫಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಧರ್ಮ ಕಾರ್ಯವು ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರುತ್ತಿರುವ ಯದುನಂದನ, ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಏಕಮಾತ್ರ ಸಾಧನೆ. ಇದರ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸುಮ್ಮನೆ ಗಂಟೆ ಶೋಧನೆಯಿಂದ ಪ್ರಯೋಜನ ಇಲ್ಲ. ಹೊರಟು ಹೋಗು ಕೃಷ್ಣ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಚಯ. ಕೇಳು ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಸಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೆಳೆದಿದ್ದು ಮತ್ತೆಯ? ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿಯನ್ನು ಎಳೆಗರಿಸಿ ಅವರ ಮೇಲೆ ಮಾಡಿದ ಅವ್ಯಾಚ ಅಪರಾಧವು ಪ್ರಳಯ ಕಾಲದ ಧೂಮಕೇತುವಿನಂತೆ. ಈ ನಿನ್ನ ನೀಚ ಸಂಸ್ಕೃತಿಗೆ ಮೃತ್ಯುವು ಹಿಂಬಾಲಿಸುವುದು ಮರೆಯಬೇಡ. ವರ್ಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಸರ್ಪ, ಸರ್ಪಬಂಧ ಇವುಗಳನ್ನೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನಗಳನ್ನು ಮಾತನ್ನು ತಿರಸ್ಕರಿಸಿ ಅನ್ಯಾಯ ಪ್ರವೃತ್ತಿಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾಗದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಪಾಂಡವರು ಗಾಡಿಗಟ್ಟಲೇಬೇಕೆಂದು ಕಟ್ಟು ಹಿಡಿದ ಚಲನಂಕಮಲ್ಲ. ಈ ಕೌರವೇಶ ಕೆಣಕಿ ಕೇಕೆ ಹಾಕಿ ನಕ್ಕವ ಆ ನಿನ್ನ ಪಾಂಡವರ ಸತಿ ಅಂದೇ ಕೊಚ್ಚನ ಕೃಷ್ಣ ಛಲವನ್ನು ಭೂತ ಭೇದಗಳೊಳಗಾದ ಭೂತನಾಥೇಶ್ವರ ಕದನಕ್ಕೆ ಕಾಲ್ಕೆರೆದು ನಿಂತರು ಸರಿಯೇ. ಬಲಿ ಹಂಸದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ವಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹರಿಯೇ ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಹರಿಯೇ ಹಠ ಮಾಡಿ ಗೆಲ್ಲಲಿ ಹವ
ಗಣ ಮುದದಿ ಮೆರೆಯುವೆ ಕೊಡುವುದೆಲ್ಲವೋ ರಾಜ್ಯವ ತಂದೆಯ ಮಾತೆದ್ದು ತಾರ್ದಿದ್ದೇವೆ ಕೊಡುವುದಿಲ್ಲವೋ ರಾಜ್ಯವ ಆ ಪಾಂಡುನಂದನರು ಎನ್ನೊಡನೆ ಯುದ್ಧವ ಆ ಪಾಂಡುನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿನ ನೋಡಿ ಕೊಲ್ಲುವೆನೋ ಮಾಡಿ ಗೆಲ್ಲಲಿನ ನೋಡಿ ಕೊಲ್ಲುವೆನೋ ಕೊಡುವುದಿಲ್ಲವೋ ರಾಜ್ಯವ ತಂದೆಯ ಮಾತೆದ್ದು ತಾರ್ದಿದ್ದೇವೆ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ ವೀರರಥಿಕರ ಘೋಷದಲ್ಲಿ ಸಂಧಾನದಿಂದ ಎಂದಿಗೂ ರಾಜ್ಯವು ದೊರಕದು ಕೃಷ್ಣ. ಛಲತೊಟ್ಟು ಮಾಡಿದ ಯುದ್ಧ ಕಳಕಾಡಿ ಸತ್ತರೆ ಸಾಹಿತ್ಯ ಬದುಕಿದ ಅಖಂಡ ಸಾರ್ವಭೌಮ. ಇದೇ ನನ್ನ ಕಡೆಯ ಸಂದೇಶ. ಹೋಗು, ಹೊರಟು ಹೋಗು. ಸಂಕ್ರಮ ಸಲಕಗಳನ್ನು ಸಿದ್ಧಪಡಿಸಿಕೊಂಡೆ ಆ ನಿನ್ನ ಪಾಂಡವರಿಗೆ ತಿಳಿಸು. ಅಹಂಕಾರದಿಂದ ಮೆರೆತಿರುವ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ರಣರಂಗದಲ್ಲಿ ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತೀರಿ. ಇನ್ನೆಲ್ಲಿ ಪಲಾಯನ? ನಿಲ್ಲ ವಂಚಕ, ನಿಲ್ಲು. ಗತಿ ಬೇಡೈತು ಯೋಧನನೆ ತೋರಿಗ ಜ್ಞಾತಿಗಳೊಳ್ ಸೈರನೆ. ಗತಿ ಬೇಡೈತು ಯೋಧನನೆ ತೋರಿಗ ಜ್ಞಾತಿಗಳೊಳ್ ಸೈರನೆ. ಅದೇ ಕಿರೀಟ ಬದಲುವೆ, ಅದೇ ಮಾತ ಬದಲುವೆ, ಅದೇ ಕಿರೀಟ ಬದಲುವೆ, ಅದೇ ಮಾತ ಬದಲುವೆ. ಕುಲಹೀನ ಕುಲವು ಮರೆತೆಯ ದುರಗಳು ಕಡಿಯದೆ ಬಿಡುವನೆ. ಬೇಡೈತು ಯೋಧನನೆ ತೋರಿಗ ಜ್ಞಾತಿಗಳೊಳ್ ಸೈರನೆ. ಕದನದಲ್ಲಿ ನಿನ್ನ ಮದವನಡಗಿಪ, ಕದನದಲ್ಲಿ ನಿನ್ನ ಮದವನಡಗಿಪ ಎದುರರಿಹ ಮರುಳೇ. ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ ಮೃದುಂಗವಾ ಪಡುವೆ ನೀ ಮೃದುಂಗವಾ ಪಡುವೆ. ನಾ ಸೈತೆ ಈ ನಿನ್ನ ಮೋಸ, ನಾ ಸೈತೆ ಈ ನಿನ್ನ ಮೋಸ. ಸಹಿಸಬಲ್ಲವರ ಸುಯೋಧನ ಸಹಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನು ಪರವಿಯು ಕಡಿಯದೆ ಬಿಡುವನೆ. ಪರಮ ಪುರುಷನೆಂಬ ಬಿರುದನು ಪರವಿಯು ಕಡಿಯದೆ ಬಿಡುವನೆ. ಗತಿ ಬೇಡೈತು ಯೋಧನೆ ತೋರಿಗ ಜಾತಿಗಳೊಳ್ ಸೈರಣೆ 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 ಸೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಲಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶ ತಿರಸ್ಕರಿಸುವುದು ಅನುಚಿತವೇ? ಎದು ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಣಯಿಸಿ ಸಲಹೆಯನ್ನು ಕೊಟ್ಟಿರುವೆನು. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮನ ಬಾಯಿಂದಲೇ ಕೇಳು ಕೃಷ್ಣ. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನ್ನ ಸಕುನಿ ಮಾವನಾದರೂ ಸಲಹೆಯನ್ನು ಆಗಲೇ ಸಲಹೆಯನ್ನಿಟ್ಟಿರುವರು. ಓಹೋ, ಶಕುನಿ ಭಾವನವರ ಸಲಹೆಯಿಂದ ಮೇಲೆ ಅದ್ಭುತವಾಗಿಯೇ ಇರುತ್ತದೆ. ನಿಮ್ಮ ಅದ್ಭುತವಾದ ರಾಜಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರ್ಯವೇ ಇದು. ಈ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತ ರೂಪಕವಾಗಿಯೇ ಸ್ವೀಕರಿಸುವೆನು. ಸಹೋದರ ದುಶ್ಯಾಸನ, ಇವನನ್ನು ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಾಕ್ಕ ಬುದ್ಧಿಯನ್ನೇ ಕಲಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಸಾಗರದಿಂದ ಮರಳನ್ನು ಬಂಧಿಸಲು ಯತ್ನಿಸುವಿರಾ? ಅದು ನಿಮ್ಮಿಂದ ಈಗ ಸಾಧ್ಯವಿಲ್ಲ. ಬಂಧಿಸಿ ಎಲ್ಲರೂ.